ಹಲೋ ಫ್ರೆಂಡ್ಸ್, ಏನು ಈ ಥರ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ಹಾಗೆ ಸಿಂಪಲ್ಲಾಗಿ ಸ್ವಲ್ಪ ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಅಂದರೆ ರೆಡಿಯಾಗಿ ತುಂಬ ದಿವಸ ಆಯಿತು. ನಾನು ಎಲ್ಲಿಗಾದರೂ ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ ಮಾತ್ರ ನಾನು ರೆಡಿ ಆಗೋದು, ಬಿಟ್ಟರೆ ನನ್ನ ಮನೇಲಿದ್ದರೆ ನಾನು ರೆಡಿ ಆಗೋಲ್ಲ. ನೀವೇ ನನ್ನ ಡೈಲಿ ವ್ಲಾಗ್ಸ್ನ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ. ಎಲ್ಲಿಗಾದರೂ ಫಂಕ್ಷನ್ಗೆ ಹೋದಾಗ ಮಾತ್ರ ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇರ್ತೀನಿ. ಆವಾಗ ಏನು ಅನಿಸುತ್ತೆ ಅಂದರೆ ಮನೇಲೆಲ್ಲ ಕೆಲಸ ಮಾಡಿ ಅರ್ಜೆಂಟಲ್ಲಿ ರೆಡಿಯಾಗಿ ಹೋಗ್ತಾ ಇರ್ತೀನಲ್ವ, ನಿಮಗೆ ತೋರ್ಸೋಕ್ಕೆ ಆಗಿರಲ್ಲ ಕೆಲವೊಂದು ಸಲ. ಏನಾದರೂ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ರು ನನಗೆ ಒಂದೊಂದು ಟೈಮ್ ಆಗಿರಲ್ಲ. ಮನೇಲಿ ಕೆಲಸ ಮಾಡಿಕೊಂಡು ಅಲ್ಲಿ ರೆಡಿಯಾಗಿ ಅಲ್ಲಿ ಫಂಕ್ಷನಿಗೆ ಹೋಗಿ ಅಲ್ಲಿ ಬರೋಷ್ಟರೊಳಗೆ ನಂಗೆ ಸುಸ್ತಾಗ್ಬಿಟ್ಟಿರುತ್ತೆ. ಹಾಗಾಗಿ ಅದಕ್ಕೋಸ್ಕರ ತುಂಬ ದಿನ ಆಯಿತು ರೆಡಿಯಾಗಿ. ಹಾಗೆ ಇವತ್ತು ರೆಡಿಯಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗೋಕ್ಕೆ ಇವತ್ತು ನಾನು ಡ್ರೆಸ್ ಚೂಸ್ ಮಾಡಿರೋದು ಈ ಲೆಹೆಂಗಾ. ತೋರಿಸಿದ್ದೀನಿ ನನ್ನ ಬಟ್ಟೆ ಕಲೆಕ್ಷನ್ಸ್ ಅಂತ ವಿಡಿಯೋ ಮಾಡಿದಾಗ ಇದನ್ನು ತೋರಿಸಿದ್ದೀನಿ, ನಿಮಗೆ ನೋಡ್ಬೋದು. ಈ ಲೆಹಂಗಾನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ತುಂಬ ದಿವಸ ಆಯಿತು ಈ ಲೆಹಂಗಾನ ವೇರ್ ಮಾಡಿ. ನಾನು ಒಂದು 1 ಇಯರ್ ಬ್ಯಾಕ್ ಅಂತ ಅನಿಸುತ್ತೆ ನನ್ನ ತಂಗಿ ಮದುವೆಯಲ್ಲಿ ವೇರ್ ಮಾಡಿದ್ದೆ. ಅದಾದಮೇಲೆ ನಾನು ಇದನ್ನು ವೇರ್ ಮಾಡಿರಲಿಲ್ಲ. ಅಲ್ಲಿ ವೇರ್ ಮಾಡಿದ್ರೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇವತ್ತು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫೈನಲಿ ನನಗೆ ಹೇಗೆ ಬರುತ್ತಾ ಹಾಗೆ ಉಟ್ಕೊಂಡು ಬಂದಿದ್ದೀನಿ. ಅಂದರೆ ಪ್ರತಿ ಸಲ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಬೇರೆಯವ್ರ ಹತ್ರನೇ ಉಡಿಸ್ಕೊಂಡು ಹೋಗೋದು ನಾನು. ಅಂದರೆ ಇವಾಗ ಉಡ್ಸ್ರಿ ಅಂತ ಕೇಳಕ್ಕೆ ಹೋದರೆ ಮತ್ತು ಯಾಕೆ ಏನು ಅಂತೆಲ್ಲ ಮಾಡ್ತಾರೆ, ಮತ್ತು ಅವರಿಗೂ ಯಾಕೆ ತೊಂದರೆ ಅಂಥೇಳಿ ಹೆಂಗೆ ಬರುತ್ತೋ ಹಾಗೆ ನಾನೇ ಉಟ್ಕೊಳ್ಳೋಣ ಅಂತ ಉಟ್ಕೊಂಡಿದ್ದೀನಿ. ನೋಡಿ ಹೇಗಿದೆ ಅಂತ. ಫುಲ್ ಆಮೇಲೆ ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಬಂದು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋದು. ಜಾಸ್ತಿ ಏನು ಮೇಕಪ್ ಮಾಡ್ಕೊಳಕ್ಕೆ ಹೋಗಲ್ಲ. ಅದೇ ಫೇರನ್ ಹಚ್ಕೊಂಡು ಸ್ವಲ್ಪ ಒಂದು ಸ್ಟಿಕ್ಕರ್ ಇಟ್ಕೊಳ್ತೀನಿ ಅಷ್ಟೇ, ಮತ್ತು ಸ್ವಲ್ಪ ಲಿಪ್ಸ್ಟಿಕ್ಕು. ನಾನು ಯಾವ ಮದುವೆ ಫಂಕ್ಷನ್ಗೆ ಹೋದ್ರೂ ಇದೇ ಥರನೇ ರೆಡಿ ಆಗೋದು. ಮನೇಲಿದ್ದರೂ ಒಂದೊಂದು ಸಲ ಇದೇ ಥರನೇ ನಾನು ರೆಡಿ ಆಗೋದು. ಜಾಸ್ತಿ ಬೇರೆ ಏನೋ ಕ್ರೀಮ್ಸ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ನೋಡಿ ಈ ಥರ. ಇವಾಗ ಬಂದು ಸ್ವಲ್ಪ ಒಂದು ಸ್ಟಿಕ್ಕರ್ ಇಟ್ಕೊತೀನಿ. ಇದು ಮ್ಯಾಚ್ ಆಗುತ್ತೆ ಅಂತ. ತುಂಬ ಮಳೆ ಬರೋ ಹಾಗಾಗಿದೆ ಹೊರಗಡೆ. ಕರೆಂಟ್ ಬೇರೆ ಹೋಗುತ್ತೇನೋ ಗೊತ್ತಿಲ್ಲ. ಕರೆಂಟ್ ಹೋದ್ರೇನೋ ಅಷ್ಟೇ. ನಮ್ಮ ಮನೇಲಿ ಬಾಗಿಲು ಹಾಕ್ಕೊಂಡು ಇದ್ಬಿಟ್ರೆ ಎಲ್ಲ ಕತ್ಲು ಥರ ಕಾಣಿಸ್ತಾ ಇರುತ್ತೆ. ಬಾಗಿಲು ತೆಗೆದೇ ಇರಬೇಕು, ಇಲ್ಲ ಅಂತಂದರೆ ಕತ್ಲು ಥರ ಕಾಣಿಸ್ತಾ ಇರುತ್ತೆ. ಆಮೇಲೆ ಫುಲ್ಲು ಮೋಡ ಹಾಕ್ಕೊಂಡ್ರು ಅಷ್ಟೇ ಒಳಗಡೆ ಫುಲ್ ಕತ್ಲಾಗ್ಬಿಡತ್ತೆ, ಮತ್ತು ವಿಡಿಯೋ ಮಾಡೋಕ್ಕೆ ಸರಿಯಾಗಲ್ಲ. ಹಾಗಾಗಿ ನೋಡಿ ಒಂದು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ. ಹಾಗೆ ಲಿಪ್ಸ್ಟಿಕ್ಕು ನನ್ನ ಹತ್ರ ಯಾವ ಸರಗಳಿದಾವೋ ಅದನ್ನೇ ಹಾಕ್ಕೊಳ್ತೀನಿ ಇವಾಗ ಸದ್ಯಕ್ಕೆ. ಎಲ್ಲೂ ಫಂಕ್ಷನ್ಗೇನು ಹೊರಟಿಲ್ಲ ಅಲ್ವಾ ಇಲ್ಲೇ, ಹಾಗಾಗಿ ನನ್ನ ಹತ್ರ ಇರೋ ಸರನೇ ಹಾಕ್ಕೊಳ್ತೀನಿ. ಸೆಕೆಗಾಲದಲ್ಲಂತೂ ಈ ಥರ ಎಲ್ಲ ಹಾಕೊಂಡ್ಬಿಟ್ರೆ
ಒಂದು ಸೆಕೆಂಡ್ ಕೂಡ ಇರೋಕ್ಕಾಗಲ್ಲ. ಇವಾಗ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನನಗೆ ಈ ಬಿಸಿಲಿತ್ತು ಅಂತಂದರೆ ಇವೆಲ್ಲ ಹಾಕ್ಕೊಳಂಗೆ ಅನಿಸಲ್ಲ ನೋಡಿ. ನೋಡಿ ಇವಾಗ ಕರೆಕ್ಟ್ ಆಯಿತು. ಇದ್ರದ್ದೇ ಇಯರಿಂಗ್ಸ್ ಇದ್ದಾವೆ ನೋಡಿ. ಈ ಸರ ತಗೊಳ್ಳೋವಾಗೇನೆ ಇದನ್ನು ತಗೊಂಡಿದ್ದು. ಪರವಾಗಿಲ್ಲ, ಆದಷ್ಟು ಎಲ್ಲ ನಾನು ಒಬ್ಬಳೇ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಈ ಥರದ್ದೆಲ್ಲ. ಮತ್ತು ಇವನ್ನೆಲ್ಲ ಹಾಕ್ಸ್ಕೊಳ್ಳೋಕ್ಕೂ ಬೇರೆಯವ್ರ ಹತ್ರ ಹೋಗೋದು ಕಮ್ಮಿ. ಅಂದರೆ ಬಂಗಾರದ್ದೇನಾದರೂ ಹಾಕ್ಕೋಬೇಕಿತ್ತು ಅಂತಂದರೆ ಮಾತ್ರ ಬೇರೆಯವ್ರ ಹತ್ರನೇ ಹೋಗ್ತೀನಿ. ಯಾಕಂದರೆ ಅದು ಪಾಣಿ ಎಲ್ಲ ತಿರ್ಗೋದಿರುತ್ತಲ್ವ, ಸರಿಯಾಗಲ್ಲ. ಈ ಥರದ್ದಾದರೆ ಇದು ಹಾಗೆ ಹಾಕ್ಕೊಳ್ಳೋದಿರುತ್ತಲ್ಲ, ಹಾಕ್ಕೊಳ್ತೀನಿ ಡೈರೆಕ್ಟಾಗಿ. ಆರ್ಟಿಫಿಷಿಯಲ್ ಏನಾದರೂ ಹಾಕ್ಕೊಳ್ಳೋದಿತ್ತು ಅಂದರೆ ನಾನು ಒಬ್ಬಳೇ ಹಾಕ್ಕೊಳ್ತೀನಿ. ತುಂಬ ಕಾಲೇಜಿಗೆ ಹೋಗುವಾಗೆಲ್ಲ ಆರ್ಟಿಫಿಷಿಯಲ್ ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ ನಾನು. ಇತ್ತೀಚೆಗೆ ಮದುವೆ ಆದಮೇಲಂತೂ ಆರ್ಟಿಫಿಷಿಯಲ್ ಕಮ್ಮಿ. ಅಂದರೆ ನಮ್ಮನ್ನು ನೋಡೋದೇ ಬೇರೆ ಥರ ಇರುತ್ತೆ ಜನಗಳು. ನಾವೇನಾದರೂ ಆರ್ಟಿಫಿಷಿಯಲ್ ಹಾಕ್ಕೊಂಡ್ರೆ ನಮ್ಮನ್ನು ನೋಡೋ ರೀತಿಯೇ ಬೇರೆ ಇರುತ್ತೆ. ಅದರಲ್ಲೂ ನಾವು ಮೊದಲೇ ಈ ಥರ ಬಡವರು ಅಂತ ಎಲ್ಲ ಗೊತ್ತಿರುತ್ತೆ. ಅದರಲ್ಲೂ ನಾವು ಆರ್ಟಿಫಿಷಿಯಲ್ ಹಾಕ್ಕೊಂಡು ಹೋಗ್ಬಿಟ್ರೆ ಇವ್ರ ಗತಿನೇ ಇಲ್ಲ, ಇವರಿಗೆ ಇವ್ರ ಹತ್ರ ಇಲ್ಲ ಅದಕ್ಕೆ ಹಾಕ್ಕೊಂಬಂದಿಲ್ಲ ಅಂತಾರೆ. ನಾವಿದ್ದು ಅಕಸ್ಮಾತ್ ಮ್ಯಾಚಿಂಗ್ ಏನಾದ್ರು ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರು ಆ ಥರ ಅಂದ್ಕೊತಾರೆ. ಹಾಗಾಗಿ ಜಾಸ್ತಿ ನಾನು ಆರ್ಟಿಫಿಷಿಯಲ್ನ ಯೂಸ್ ಮಾಡಲ್ಲ. ಒಂದು ನಿಮಿಷ, ಕ್ಲಿಪ್ಸ್ ತರೋಕ್ಕೆ ಹೋಗಿದ್ದೆ. ಈ ಕ್ಲಿಪ್ಸ್ ಯೂಸ್ ಮಾಡಿ ನಾನು ಇವತ್ತು ನನ್ನ ಹೇರ್ ಸ್ಟೈಲ್ನ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಅದು ಹೇರ್ ಸ್ಟೈಲು. ಹಾಗಾಗಿ ಅದೇ ಹೇರ್ ಸ್ಟೈಲ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಬಂದು ಲಿಪ್ಸ್ಟಿಕ್ ಹಚ್ಕೊಂಡ್ಬಿಡ್ತೀನಿ ಸ್ವಲ್ಪ. ಅದಕ್ಕೂ ಮುಂಚೆ ಸ್ವಲ್ಪ ಲಿಪ್ ಬಾಮ್ ಹಚ್ಕೊತೀನಿ. ಅಂದರೆ ಸ್ವಲ್ಪ ತುಟಿ ಒಣಗ್ದಂಗೆ ಆಗಿರುತ್ತಲ್ಲ, ಸರಿ ಹೋಗುತ್ತೆ ಅಂತ. ಇವಾಗ ಸ್ವಲ್ಪ ಲಿಪ್ಸ್ಟಿಕ್ನ ಹಚ್ಕೊಳ್ತೀನಿ. ಲಿಪ್ಸ್ಟಿಕ್ ಅರ್ಧ ಮುರಿದೋಗ್ಬಿಟ್ಟಿದೆ, ಹಾಗಾಗಿ ಕೈಯಲ್ಲೇ ತೊಗೊಂಡು ಹಚ್ಕೊತೀನಿ. ನೋಡಿದ್ರಲ್ವ ಸಿಂಪಲ್ಲಾಗಿ ಹೇಗಿದೆ ಅಂತ. ಹಾಗೆ ಇದನ್ನೇ ಸ್ವಲ್ಪ ಕಣ್ಣಿಗೂ ಕೂಡ ಹಚ್ಕೋತೀನಿ. ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ ಕಣ್ಣಿಗೆ ಹಚ್ಕೊಂಡಿದ್ದೆ. ನಾನು ಜಾಸ್ತಿ ಹಚ್ಕೊಳ್ಳಲ್ಲ ಅಲ್ಲೆಲ್ಲ. ಮತ್ತು ಇದು ಬಂದು ಐಲೈನರ್ ಸ್ವಲ್ಪ ಮಾತಾಡಬೇಕಾದ್ರೆ ನನಗೆ ಈ ಥರ ಐಲೈನರ್ ಅನ್ನೋಕ್ಕೆ ಒಂಥರ ಇದು.
ಅಂದರೆ ಸ್ಪೀಡಾಗಿ ಮಾತಾಡ್ತಾ ಇರ್ತೀನಲ್ವ ಆಗಷ್ಟೇ, ಮತ್ತು ನಿಧಾನ ಮಾತಾಡ್ತಾ ಇದ್ರೆ ಮಾತಾಡ್ತೀನಿ. ಇದನ್ನು ಕೂಡ ಅಷ್ಟೇ, ಯಾವ ಥರ ಯೂಸ್ ಮಾಡೋದು ಅಂತ ಒಂದೊಂದ್ಸಲ ಗೊತ್ತೇ ಆಗಲ್ಲ. ಕಡ್ಡಿ ತೊಗೊಂಡು ಹಚ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ಇದನ್ನು ಆಮೇಲೆ ಹಚ್ಕೊತೀನಿ ಕನ್ನಡಿ ಮುಂದೆ, ಸರಿ ಆಗ್ತಲ್ಲ ಇದರಲ್ಲಿ. ಈಗ ಬಂದು ಫೈನಲ್ ಆಗಿ ಬಾಚ್ಕೊಳ್ತೀನಿ. ಆದಷ್ಟು ನಾನು ಒಬ್ಬಳೇ ರೆಡಿ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಆಮೇಲೆ ನಾನು ಬಾಚ್ಕೊಳ್ಳೋದು ಮಾತ್ರ ಜಾಸ್ತಿ ಯಾರ ಹತ್ರನೂ ಬಾಚಿಸ್ಕೊಳಕ್ಕೆ ಹೋಗಲ್ಲ. ಏನೇ ಫಂಕ್ಷನ್ಗೆ ಹೋದರೂ ಅಷ್ಟೇ, ಏನಕ್ಕೆ ಹೋದರೂ ಅಷ್ಟೇ, ಜಾಸ್ತಿ ನಾನೇ ಬಾಚ್ಕೊಳ್ತಾ ಇರ್ತೀನಿ. ನಮ್ಮಮ್ಮನ ಮನೆಗೆ ಹೋದರೆ ಮಾತ್ರ ನಮ್ಮಮ್ಮ ಅವಾಗವಾಗ ಎಣ್ಣೆ ಹಚ್ಚಿ ಬಾಚ್ತಾ ಇರ್ತಾರೆ ಅಷ್ಟೇ, ಬಿಟ್ಟರೆ ಮತ್ತು ಯಾರ ಹತ್ರನೂ ಬಾಚಿಸ್ಕೊಳ್ಳೋಕ್ಕೆ ಅಂತ ಹೋಗಲ್ಲ. ಈ ಕಡೆಯಿಂದ ಸ್ವಲ್ಪ ಕೂದಲು ಮತ್ತು ಈ ಕಡೆಯಿಂದ ಸ್ವಲ್ಪ ಕೂದಲು ತೊಗೊಳ್ತೀನಿ. ತಗೊಂಡು ಇದೆರಡನ್ನೂ ಗಂಟು ಹಾಕೋತೀನಿ ಫಸ್ಟು. ಟೈಟಾಗಿ ಕುತ್ಕೊಳ್ಳುತ್ತೆ ಈ ಥರ ಗಂಟು ಹಾಕ್ಕೊಳ್ಳೋದ್ರಿಂದ. ಆಮೇಲೆ ಇದಕ್ಕೆ ಈ ಥರದ ಕ್ಲಿಪ್ಗಳನ್ನ ಯೂಸ್ ಮಾಡ್ತೀನಿ. ಒಂದು 2-3 ಕ್ಲಿಪ್ ಈ ಥರ ಹಾಕ್ಬಿಟ್ರೆ ಫುಲ್ ಟೈಟಾಗಿ ಕುತ್ಕೊಳ್ಳುತ್ತೆ, ಎಲ್ಲೂ ಬಿಚ್ಕೊಳ್ಳೋದಿಲ್ಲ. ಮತ್ತು ಇದು ಇಲ್ಲಿ ಈ ಥರ ಮೇಲ್ಗಡೆ ಬಂದಿದ್ರೆ ಇದನ್ನು ಸ್ವಲ್ಪ ಒಳಗಿಂದ ಎಳ್ಕೊಂಡು ಹಾಕ್ಕೊತೀನಿ. ನೋಡಿ ಈ ಥರ ಆಗುತ್ತೆ, ಅವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ಈ ಥರ ಲೂಸ್ ಗೀಸ್ ಅಂತ ಏನೂ ಅನಿಸಲ್ಲ, ಫುಲ್ ಟೈಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಆ ಥರ ಏನಾದರೂ ಅನ್ನಿಸ್ತು ಅಂದರೆ ಸ್ವಲ್ಪ ಈ ಕಡೆ ಎಲ್ಲ ಒಂದೊಂದು ಕ್ಲಿಪ್ನ ಯೂಸ್ ಮಾಡ್ತೀನಿ. ನೋಡಿ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದ್ದೀನಿ. ಐಲೈನರ್ ಹಚ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಹಚ್ಕೊಂಡು ಬಂದು ನಿಮ್ಗೆ ತೋರಿಸ್ತೀನಿ. ಐಲೈನರ್ ಹಚ್ಕೊಳ್ಳೋಕ್ಕಾಗಲಿಲ್ಲ, ಅದು ಫುಲ್ಲು ಸ್ಪ್ರೆಡ್ ಆಗ್ತಾ ಇದೆ. ನನಗೆ ಅಷ್ಟು ಹಚ್ಕೊಂಡು ರೂಢಿ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ಟ್ರೈ ಮಾಡೋಣ ಅಂತ ಮಾಡಿದೆ, ಅದ್ರದ್ದು ಸ್ಪ್ರೆಡ್ ಆಗ್ತಾ ಇದೆ, ಹಾಗಾಗಿ ಹಚ್ಕೊಂಡಿಲ್ಲ. ಇಷ್ಟೇ ನನ್ನ ಫೈನಲ್ ಲುಕ್ಕು. ಹಾಗೆ ಇದನ್ನೊಂದು ಹಾಕ್ಕೊಂಡ್ಬಿಡ್ತೀನಿ. ಮದುವೆ ಫಂಕ್ಷನ್ಸ್ಗೆಲ್ಲ ಈ ಥರ ರೆಡಿ ಆಗಬೇಕು ಅಂದರೆ ನಂಗೆ ತುಂಬ ಇಷ್ಟ. ಹಾಗಾಗಿ ಇದನ್ನು ಒಂದು ಸೆಟ್ ನಾನು ತೊಗೊಂಡೇ ಇಟ್ಕೊಂಡ್ಬಿಟ್ಟಿದ್ದೀನಿ, ಪದೇ ಪದೇ ಬೇರೆಯವ್ರನ್ನ ಏನು ಕೇಳೋದು ಅಂತ ಹೇಳಿಬಿಟ್ಟು. ನೋಡಿ ಈ ಥರ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ ಹಾಗೆ ಒಂದೇ ಒಂದು ಮಿಸ್ ಆಗಿತ್ತು, ಏನಪ್ಪ ಅಂತಂದರೆ ಕುಂಕುಮ ಇಲ್ಲದೆ ಇದ್ದರೆ ಅಷ್ಟು ಲಕ್ಷಣ ಅಂತ ಅನಿಸಲ್ಲ, ಹಾಗಾಗಿ ಕುಂಕುಮ ಹಚ್ಕೊಳ್ಳೋಣ ಅಂತ. ಮತ್ತು ಇನ್ನೂ ಒಂದು ಬಿಟ್ಟಿದ್ದೀನಿ, ಬಳೆ ಕೂಡ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡಿ ಕುಂಕುಮ ಹಚ್ಚಿದ್ರೆ ಅದ್ರ ಲುಕ್ಕೇ ಬೇರೆ ಥರ ಕಾಣಿಸುತ್ತೆ. ಇವಾಗ ನೋಡ್ಬೋದು ಬಳೆ ಹಾಕ್ಕೊಳ್ತೀನಿ.
ಇದು ಕೂಡ ನಿಮ್ಗೆ ತೋರಿಸಿದ್ದೆ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು ಅಂತ. ನೋಡಿ ಇದರಲ್ಲಿ ಈ ಬಳೆ ಹಾಕ್ಕೊತೀನಿ. ಇದು ಈ ಕಲರ್ದು ಒಂದೇ ಕೈಗೆ ಹಾಕ್ಕೋಬೇಕು ನಾನು, ಯಾಕಂದರೆ ಈ ಕೈ ದೊಡ್ಡದಿದೆ, ಈ ಕೈ ಚಿಕ್ಕದಿದೆ. ತೊಗೊಂಡ್ರೆ ಎರಡಕ್ಕೂ ಬೇರೆ ಬೇರೆ ಸೈಜು ಒಂದೇ ಕಲರ್ ತೊಗೋಬೇಕು. ಆ ಥರ ಸಿಗೋದು ತುಂಬ ಕಡಿಮೆ ನನಗೆ ಬಳೆಗಳು. ಎಲ್ಲೋ ಒಂದೊಂದು ಟೈಮ್ ಯಾವಾಗೋ ಒಂದೊಂದು ಟೈಮು ಆ ಥರ ಸಿಗುತ್ತೆ, ಇಲ್ಲ ಅಂದರೆ ಸಿಗೋಲ್ಲ. ಹಾಗಾಗಿ ನಾನು ಜಾಸ್ತಿ ಹಸಿರು ಬಳೆನೇ ಯೂಸ್ ಮಾಡ್ತೀನಿ. ಹಸಿರು ಬಳೆ ಅಂದರೆ ಎಲ್ಲ ಸೈಜು ಸಿಗುತ್ತೆ, ಹಾಗಾಗಿ ಈ ಥರದ್ದು ಬಳೆ ಎಲ್ಲ ಯೂಸ್ ಮಾಡೋದು ಕಮ್ಮಿ. ಈಗ ಹಾಕ್ಕೊಂಡ್ರೆ ಒಂದೇ ಕೈಗೆ ಹಾಕ್ಕೋಬೇಕು ನಾನು. ನೋಡಿ ಈ ಬಲ್ಗೈಗೆ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಫುಲ್ಲು ಈ ಥರ ಹಿಂಗೆ ಬಿದ್ದೋಗ್ಬಿಡುತ್ತೆ, ಜಾಸ್ತಿ ಇರೋದಿಲ್ಲ. ನೋಡಿ ಆದರೂ ಹಾಕ್ಕೊಳ್ಳೋಣ ಒಂದೆರಡು 4 ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಲೂಸ್ ಅನಿಸುತ್ತೆ ಅಂತ. ನೋಡಿ ಇದು ಮುಂದೆ ಬರಬಾರ್ದು ಅಂದರೆ ಒಂದು ದಾರ ಕಟ್ಕೊಬೇಕು, ಇಲ್ಲ ಕಂಕಣ ಏನಾದರೂ ಕಟ್ಕೋಬೇಕು. ಎಲ್ಲ ಫಂಕ್ಷನ್ಸಿಗೂ ಕಂಕಣ ಇರೋದಿಲ್ಲ ಅಲ್ವಾ, ಕೆಲವೊಂದು ಫಂಕ್ಷನ್ಸಿಗೆ ಇರುತ್ತೆ. ಅದು ಈ ಥರ ಮಾಡ್ಕೊಂಡು ಹಾಕ್ಕೋಬೇಕಷ್ಟೆ. ನೋಡಿ ಇವಾಗ ನೋಡಿ ನನ್ನ ಫೈನಲ್ ಲುಕ್ ಈ ಥರ ಇದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಫುಲ್ ಲೆಂತ್ ನಿಮಗೆ ತೋರಿಸ್ತೀನಿ ಟ್ರೈಪಾಡಲ್ಲಿಟ್ಟು ಹೇಗೆ ಕಾಣಿಸುತ್ತೆ ಅಂತ. ಫುಲ್ ಫೈನಲ್ ಲುಕ್ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಕಾಣಿಸುತ್ತೆ. ಚೆನ್ನಾಗಿದೆ ಅಲ್ವಾ? ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಹೇಳಿದ್ದೆ ಅಲ್ಲ, ನೀವು ಹೇಳಬೇಕು ಹೇಗಿದೆ ಅಂತ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಆದಷ್ಟು ಸಪೋರ್ಟ್ ಮಾಡಿ.